ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ಶನಿವಾರ ತಡರಾತ್ರಿ ಭದ್ರಾ ನಾಲೆಗೆ ಕಾರೊಂದು ಉಳಿಬಿದ್ದು ಇಬ್ಬರು ಸಾವನ್ನಪ್ಪಿರುವ ಘಟನೆ ಚನ್ನಗಿರಿ ತಾಲೂಕಿನ ಸೂಳೆಕೆರೆ ಹೊಸೂರು ಬಳಿ ನಡೆದಿದೆ. ಮೃತರನ್ನು ದಾವಣಗೆರೆ ನಗರದ ವಾಸಿಗಳಾದ ಮಲ್ಲಿಕಾರ್ಜುನ್ ಹಾಗೆ ಸಿದ್ದೇಶ್ ಎಂದು ಗುರುತಿಸಲಾಗಿದೆ. ಚಾಲಕ ಮುನೀರ್ ಹಾಗೆ ಬಸವರಾಜ್, ರಾಕೇಶ್, ಸಂಜಯ್ ಈ ನಾಲ್ವರು ಕಾರಿನ ಸನ್ರೂಫ್ನಿಂದ ಹೊರಬಂದು ಈಜಿ ದಡ ಸೇರಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 6 ಜನ ಸ್ನೇಹಿತರು ಮಂಗಳೂರಿನ ಕೊರಗಜ್ಜನ ದರ್ಶನಕ್ಕೆ ಹಾಗೂ ಪ್ರವಾಸಕ್ಕೆ ಎಂದು ತೆರಳಿ ಭಾನುವಾರ ದಾವಣಗೆರೆಗಿಂದಿರುವಾಗ ಈ ದುರ್ಘಟನೆ ನಡೆದಿದೆ. ಚಾಲಕನ ನಿಯಂತ್ರಣ ಮತ್ತು ಅಜಾಗರೂಕತೆಯಿಂದ ಈ ನಾಲೆಗೆ ಒಂದು ಕಾರು ಉರುಳಿ ಬಿದ್ದಿದೆ ಎನ್ನಲಾಗಿದೆ. ಒಂದು ಶವ ಪತ್ತೆ, ಇನ್ನೊಂದಕ್ಕಾಗಿ ಹುಡುಕಾಟ. 4 ಪ್ರಾಣಾಪಾಯದಿಂದ ಪಾರಾಗಿ ಬಂದ ಮೇಲೆ ಇನ್ನುಳಿದ ಇಬ್ಬರು ಕಾರಿನೊಳಗೆ ಮೃತಪಟ್ಟಿದ್ದು ದೇಹಗಳು ಕಾರಿನೊಳಗೆ ಇರಬಹುದು ಎಂದು ಊಹಿಸಲಾಯಿತು. ಕ್ರೈನ್ ಮುಖಾಂತರ ಕಾರನ್ನು ಸಹ ಮೇಲಕ್ಕೆ ಎತ್ತಲಾಗಿತ್ತು. ಕಾರಿನಲ್ಲಿ ಮೃತದೇಹಗಳು ಇರದೆ ಆಲೂರು ಬಳಿ ಹಾದು ಹೋಗಿರುವ ಭದ್ರಾ ನಾಲೆಯಲ್ಲಿ ಮಲ್ಲಿಕಾರ್ಜುನ್ ಶವ ತೇಲ್ಕೊಂಡು ಹೋಗ್ತಿರೋದನ್ನ ಸಾರ್ವಜನಿಕರು ನೋಡಿ ಪೊಲೀಸರಿಗೆ ತಿಳಿಸಿದ್ದು ಅವ್ರನ್ನ ಒಂದು ಆರೋಗ್ಯ ಕೇಂದ್ರಕ್ಕೆ ಮರಣೋತ್ತರ ಪರೀಕ್ಷೆಗೆ ಕಳಿಸಿಕೊಡಲಾಗಿದೆ. ಹಾಗೆಯೇ ಸೋಮವಾರ ಸಹ ಇನ್ನೊಂದು ಶವಕ್ಕೆ ಒಂದು ಚನ್ನಗಿರಿಯ ಒಂದು ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳು ಮತ್ತು ಪೊಲೀಸರು ಸೇರಿದಂತೆ ಎಲ್ಲರೂ ಸಹ ಇನ್ನೊಂದು ಶವಕ್ಕೆ ಸಂಪೂರ್ಣ ಹುಡುಕಾಟ ನಡೆಸ್ತಾ ಇದ್ದು, ಆ ಶವದ ಒಂದು ಪತ್ತೆ ಇದುವರೆಗೂ ಆಗಿಲ್ಲ ಅಂತೇಳ್ಬಿಟ್ಟು ಸಂಬಂಧಿಸಿದ ಅಧಿಕಾರಿಗಳು ಮಾಹಿತಿಯನ್ನು ತಿಳಿಸಿದ್ದಾರೆ. ನಿಜಕ್ಕೂ ಒಂದು ಈ ದುರ್ಘಟನೆಯನ್ನು ನೆನೆಸ್ಕೊಂಡ್ರೆ ಚಾಲಕರು ರಾತ್ರಿ ವೇಳೆ ಒಂದು ವಾಹನವನ್ನು ಚಲಾಯಿಸುವಾಗ ತುಂಬ ಎಚ್ಚರಿಕೆಯಿಂದ ಚಲಾಯಿಸಬೇಕು. ಹಾಗೆಯೇ ಇಂತಹ ನಾಲೆಗಳ ಒಂದು ಸೇತುವೆಗಳನ್ನು ಸ್ವಲ್ಪ 2 ವಾಹನಗಳು ಪಾಸಾಗೋ ರೀತಿಯಲ್ಲಿ ಅಥವಾ ಇನ್ನೊಂದು ಸ್ವಲ್ಪ ದೊಡ್ಡದಾದ ರೀತಿಯಲ್ಲಿ ಮಾಡಿದಾಗ ಇಂತಹ ಸಾಕಷ್ಟು ಅಪಘಾತಗಳನ್ನು ಸಹ ತಪ್ಪಿಸಬಹುದಾಗಿದೆ. ನಾಲೆ ತುಂಬಿಕೊಂಡು ತುಂಬ ಹರಿತಾ ಇದ್ದು ನಾಲೆಯ ಒಂದು ನೀರಿನ ವೇಗಕ್ಕೆ ಶವವು ತುಂಬ ದೂರನೇ ಹೋಗಿದೆ ಅಂತ ಹೇಳಲಾಗ್ತಿದೆ, ಅಥವಾ ನೀರಿನಲ್ಲಿ ಮುಳುಗಿರ್ಬೋದು ಅಂತ ಹೇಳ್ಬಿಟ್ಟು ತುಂಬ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿ ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳು ಹಾಗೆಯೇ ಪೊಲೀಸರು ಒಂದು ಶವ ಹುಡುಕಾಟ ತಜ್ಞರನ್ನು ಕರೆಸಿ ಸಹ ಹುಡುಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಒಂದು ಇದುವರೆಗೂ ಶವವನ್ನು ಕಾಣದೇ ಇರುವಂತಹ ಒಂದು ಇವರ ಒಂದು ಕುಟುಂಬದವರು ಒಂದು ಪ್ರತಿದಿನವೂ ಅಲ್ಲಿ ಕಾಯುವ ಮೂಲಕ ಒಂದು ಈಗ ಸಿಗ್ಬೋದು ಆಗ ಸಿಗ್ಬೋದು ಎಂಬ ಒಂದು ನಿರೀಕ್ಷೆಯಲ್ಲೂ ಸಹ ಇದ್ದಾರೆ. ನಿಜಕ್ಕೂ ಒಂದು ವಿದ್ರಾವಕ ಘಟನೆ ಇದಾಗಿದ್ದು, ಘಟನೆಗೆ ಸಂಬಂಧಿಸಿದಂತೆ ಸಂತಬೇನೂರು ಪೊಲೀಸ್ ಠಾಣೆಯಲ್ಲಿ ಈ ಘಟನೆಯ ಕುರಿತಂತೆ ಅಗ್ನಿಶಾಮಕ ಠಾಣಾಧಿಕಾರಿ SH ಕುಮಾರ್ ಸಹ ಮಾತನಾಡಿ, ಆಕ್ಸಿಡೆಂಟ್ ಸ್ಪಾಟ್ ಆಗಿರುವಂತಹ ಹೊಸೂರಿನಿಂದ ಸೋಮಲಾಪುರ, ಚಿಕ್ಕಕೋಗ್ಲೂರು, ಬೆಳ್ಳಿಗನೂಡು ಗ್ರಾಮಗಳಲ್ಲಿ ಹಾದು ಹೋಗಿರುವಂತಹ ಮುಖ್ಯ ಭದ್ರಾ ನಾಲೆಯವರೆಗೂ ನಮ್ಮ ತಂಡ ಶೋಧ ಕಾರ್ಯ ನಡೆಸುತ್ತಿದ್ದು ಸುಮಾರು 15 ಜನರನ್ನು ಒಳಗೊಂಡಂತಹ ಒಂದು ತಂಡ ಶೋಧ ಕಾರ್ಯ ನಡೆಸುತ್ತಿದ್ದು ಮೃತದೇಹ ಇದುವರೆಗೂ ಪತ್ತೆಯಾಗಿಲ್ಲ. ಸಂಜೆವರೆಗೂ ಶೋಧ ಕಾರ್ಯವನ್ನು ಮುಂದುವರಿಸಲಾಗುವುದು. ಹಾಗೆಯೇ ಮೃತದೇಹ ಪತ್ತೆಯಾಗುವವರೆಗೂ ಶೋಧ ಕಾರ್ಯವನ್ನು ನಿಲ್ಲಿಸುವುದಿಲ್ಲ ಅಂತಹ ತಿಳಿಸಿದ್ದಾರೆ. ಸೋಮವಾರ ಸಹ ಈ ಪೆಟ್ರೋಲ್ ಮೋಟರ್ನ ಬೋಟ್ನ ಸಹಾಯದಿಂದ ಈ ಶೋಧ ಕಾರ್ಯ ಮುಂದುವರೆದಿದೆ. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ.